ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅನ್ನೋ ಧ್ಯೇಯದಲ್ಲಿ ಈಗಾಗಲೇ ಮೂಡ ನಾಮನಿರ್ದೇಶನ ಮಾಡಿದ್ದೀವಿ, ನಗರಸಭೆ ಮಾಡಿದ್ದೀವಿ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನಾಗಿ ರುದ್ರಾಪುರ ಮಾಡಿದ್ದೀವಿ, ಮತ್ತು ಚೆಸ್ಕಾಮ್ಗೆ ಗ್ರಾಮಾಂತರಕ್ಕೆ ಮತ್ತು ಮಂಡ್ಯ ಸಿಟಿ ಮತ್ತು ವಿಭಾಗೀಯ ಮಟ್ಟದ ಚೆಸ್ಕಾಂ ನಿರ್ದೇಶಕರನ್ನಾಗಿ 35 ಜನ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ನಂತರ ಆಸ್ಪತ್ರೆ ಕಮಿಟಿ ಮಾಡಿದ್ದೀವಿ. ನಂತರ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ PLD ಬ್ಯಾಂಕು, RAPMC ಮತ್ತು ಬಗರ್ಕೊಮ್ಮು, ಸಾಗುವಳಿ ಎಲ್ಲ ನಾಮನಿರ್ದೇಶನಗಳನ್ನು ಈಗಾಗಲೇ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಎಲ್ಲರಿಗೂ 1 ವರ್ಷದ ಅವಧಿ, 1 ವರ್ಷದ ನಂತರ ಅದನ್ನು ಬದಲಾವಣೆ ಮಾಡಿ ಬೇರೆ ಕಾರ್ಯಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಂಡ್ಯ ನಗರಸಭೆನೂ ಆಯಿತು, ಮೂಡ ಎಲ್ಲ ಆಯಿತು. ಇನ್ನು ಉಳಿದಿರೋದು ಒಂದೇ ಇದು ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕ ಸ್ಥಾನ, ಅದನ್ನು ಶೀಘ್ರದಲ್ಲೇ ಅರ್ಹ ಕಾರ್ಯಕರ್ತರಿಗೆ ಕೊಡ್ತೀವಿ. ಕಾರ್ಯಕರ್ತರು ಬಲ ಇದ್ರೇ ಪಕ್ಷ ಬೆಳೆಯೋದು, ನಾವು ಗೆಲ್ಲೋದು. ಅದರಿಂದ ಕಾರ್ಯಕರ್ತರುಗಳನ್ನು ಗುರುತಿಸಿ ತಳಮಟ್ಟದಿಂದ ಈಗ 200-250 ಜನಕ್ಕೂ ಜಾಸ್ತಿ ಮಾಡಿದ್ವಿ. ತಳಮಟ್ಟದಿಂದ ಯಾರ್ಯಾರು ಪಕ್ಷ ಕಟ್ಕೊಂಡ್ಬಂದಿದ್ರು, ಪಕ್ಷ ಚುನಾವಣೆಗಳನ್ನು ಮಾಡಿದರು, ಪಕ್ಷಕ್ಕೆ ನೆರವಾಗಿದ್ದರು, ಅಂಥವ್ರಿಗೆ ನಾವಿವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ. ಚೆಸ್ಕಾಮ್ಗೆ ಗ್ರಾಹಕರ ಸಲಹಾ ಸಮಿತಿಗೆ, ಗ್ರಾಹಕರ ಸಲಹಾ ಸಮಿತಿಗೆ ಇವತ್ತು ಪಕ್ಷದ ಮುಖಂಡರುಗಳನ್ನು ಶಾಸಕರಾದ ರವಿಕುಮಾರ್ ಅವರು ನೇಮಕ ಮಾಡಿದ್ದಾರೆ. ಇದು ಮೊದಲನೇ ಬಾರಿಗೆ ಹಿಂದೆ 2013ರಿಂದ 2015ವರೆಗೂ DK ಶಿವಕುಮಾರ್ ಅವರು ಏನು ಪವರ್ ಮಿನಿಸ್ಟರ್ ಆಗಿದ್ದರು. ಮೊದಲನೇ ಬಾರಿಗೆ ಅವರು ಇಡೀ ರಾಜ್ಯಾದ್ಯಂತ ಗ್ರಾಹಕರ ಸಲಹಾ ಸಮಿತಿನ ಪ್ರಾರಂಭ ಮಾಡಿದರು. ಈ ಗ್ರಾಹಕರ ಸಲಹಾ ಸಮಿತಿ ಏನು ಅಂತಂದರೆ, ಒಂದು ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೂ ಕೂಡ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ, ಆಮೇಲೆ ಏನು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಹಾಗೂ ಏನು ಸದಸ್ಯರುಗಳು, ಆಮೇಲೆ ಜನಸಾಮಾನ್ಯರ ನಡುವೆ ಕೋರ್ಡಿನೇಷನ್, ಏನು ಆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನು ವಿದ್ಯುತ್ ಇದರಲ್ಲಿ ಸಮಸ್ಯೆಗಳು ಬರ್ತಿದೆ, ಅದನ್ನು ಈ ಸದಸ್ಯಗಳು ಜನಗಳ ಪರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಗಮನಕ್ಕೆ ತಗೊಂಡ್ಬಂದು ಅವನ್ನ ಪರಿಹಾರ ಮಾಡಿಕೊಡುವಂಥದ್ದು ಇದೊಂದು ಉದ್ದೇಶ. ಹಾಗಾಗಿ ಎಲ್ಲ ಇವತ್ತು ಗ್ರಾಹಕರ ಸಲಹಾ ಸಮಿತಿಗೆ ನೇಮಕ ಆಗಿದ್ದಾರೆ. ಅವರು ಉತ್ತಮವಾದ ಕೆಲಸ ಮಾಡಲಿ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಏನು ಗೃಹಲಕ್ಷ್ಮಿ ಯೋಜನೆ, ಇದು ಶಕ್ತಿ ಯೋಜನೆ ಕೊಟ್ಟಿದೆ, ಅದನ್ನು ಸಮರ್ಪಕವಾಗಿ ಸದಸ್ಯಗಳು ನಿರ್ವಹಿಸಲಿ ಅನ್ನೋ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಕೋರಿ ನಾನು ಅತ್ಯಂತ ಖುಷಿಯನ್ನು ತಂದಿರತಕ್ಕಂಥ ದಿವಸ. ಕಾರಣ ಇಷ್ಟೇ, ಇದರಲ್ಲಿ ಏನು ಪಕ್ಷದಲ್ಲಿ ಕಾರ್ಯಕರ್ತರು ದುಡಿದಿರತಕ್ಕಂಥ ಕಾರ್ಯಕರ್ತರಿಗೆ ಆಹಾರ ಮತ್ತು ನೀರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂಥ ವಿದ್ಯುತ್ ಇಲಾಖೆಗೆ ಇದನ್ನು ನಿರ್ದೇಶಕರುಗಳನ್ನು ಕಾರ್ಯಕರ್ತರನ್ನು ನೇಮಕ ಮಾಡಿದ್ದಾರೆ. ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಮತ್ತು ವಿದ್ಯುತ್ ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನಗಳಿಗೆ ಉತ್ತಮ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಹಾಗೂ ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ನೇಮಕಾತಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಶಿವು ಭಾಳ ಒಳ್ಳೆಯ ಸಂಘಟನಾಗಾರ, ಕಾರ್ಯಕರ್ತ ಮತ್ತು ಜೊತೆಗೆ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ಉತ್ಸಾಹಿ ತರುಣ, ಅವನ್ನ ನೇಮಕ ಮಾಡಿದ್ದಾರೆ. ಹಾಗೆಯೇ ರೇವತಿ ಅಂತೇಳಿ ಅವರು ಕೂಡ ಭಾಳ ಉತ್ಸಾಹಿ ಯುವತಿ, ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಕ್ಕಂಥವ್ರು. ಮತ್ತು ಮಮತಾ, ಹಾಗೆ ಇನ್ನೂ ಹಲವಾರು ಜನರನ್ನು ರಾಜು, ನಮ್ಮ ಉತ್ತರ ಭಾಗದ ರಾಜು, ಹೀಗೆ ಹಲವಾರು ಜನರನ್ನ ಎಲ್ಲ ಜನಾಂಗದ ಎಲ್ಲ ಇವ್ರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು ಇದನ್ನು ಚೆಸ್ಕಾಮ್ಗೆ ಡೈರೆಕ್ಟರಾಗಿ ನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಜನಪ್ರಿಯ ಶಾಸಕರು, ಮಂಡ್ಯ ವಿಧಾನಸಭೆ ಶಾಸಕರಾದಂಥ ಶ್ರೀಯುತ ರವಿಕುಮಾರ್ ಕಡಿಗಾರ್ ಅವರಿಗೆ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ, ಪಕ್ಷದ ಪರವಾಗಿ ಅವರಿಗೆ ತುಂಬದ ಹೃದಯದ ಇದನ್ನು ಶುಭಾಶಯಗಳನ್ನು, ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ಈಗ ನೇಮಕಗೊಂಡಿರತಕ್ಕಂಥ ಇವರು ಕೂಡ ನಿರ್ದೇಶಕರು ಕೂಡ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ, ಅವರಿಗೆ ನೀವು ಏನು ಸರ್ಕಾರ ಈಗ ಇದನ್ನು ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸಿಕೊಟ್ಟಿದೆ, ಅದನ್ನು ಪರಿಣಾಮಕಾರಿಗೆ ನೀವೆಲ್ಲ ಜಾರಿಗೊಳಿಸಿ. ಏಕೆಂದರೆ ನಿಮಗೆ ಇದು ಹುದ್ದೆ ಸಣ್ಣದಿರ್ಬೋದು, ಆದರೆ ನಿಮಗೆ ಸೇವೆ ಸಲ್ಲಿಸೋದಕ್ಕೆ ಭಾಳ ದೊಡ್ಡ ಅವಕಾಶ ಇದೆ, ಹೆಸರು ಗಳಿಸೋದಕ್ಕೆ ಅವಕಾಶ ಇದೆ, ಮುಂದೆ ನೀವು ಬೆಳೆಯೋದಕ್ಕೆ ಒಂದು ಅವಕಾಶ ಇದೆ. ಏಕೆಂದರೆ ಜನಸೇವೆ ಮಾಡಿದರೆ ಖಂಡಿತವಾಗಿ ಜನ ನಿಮ್ಮನ್ನು ಬೆಳೆಸ್ತಾರೆ. ಯಾಕೆಂದರೆ ವಿದ್ಯುತ್ ಇಲಾಖೆ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಇಲಾಖೆ. ಅದೇ ನೀವೆಲ್ಲ ಪರಿಣಾಮಕಾರಿ ಕೆಲಸ ಮಾಡಿ ಪಕ್ಷಕ್ಕೆ ಹೆಸರು ತಗೊಂಬನ್ನಿ. ಸಾರ್ವಜನಿಕರ ಜೀವನದಲ್ಲಿ ನೀವು ಕೂಡ ಹೆಸರನ್ನ ಪಡೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಇದನ್ನು ಶುಭಾಶಯವನ್ನು ಹೇಳ್ತಾ ನನ್ನ ಮಾತು.
ಮಂದಿಯವ್ರು ಇದೆಲ್ಲ ತಕೊಂಡಾರ ಚಿಗೋಳ ಈ ಕಡೆ